ಬೂಮ್ ಬೂಮ್ ಬೂಮ್. ನಮಸ್ಕಾರ ಗೆಳೆಯರೇ. ಮೊನ್ನೆ ಹೈದರಾಬಾದ್ನಲ್ಲಿ ನಡೆದ ಸಭೆಯೊಂದರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ನಮಗಾಗಿ ಸಲಹೆ ಅಥವಾ ಸ್ವ ಇಚ್ಛೆ ಕರೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಕೇವಲ 1 ವರ್ಷಕ್ಕಾಗಿ ಮಾತ್ರ. ಅದೇನಪ್ಪ ಅಂದರೆ, ಒಂದು, ಅನಾವಶ್ಯಕವಾಗಿ ಯಾವುದೇ ಕಾರ್ಯಕ್ರಮ ಅಥವಾ ಸಮಾರಂಭ ಇರಲಿ ಮನೆಯಲ್ಲಿ ಆದಷ್ಟು ಬಂಗಾರನ ಕಡಿಮೆ ಅಥವಾ ಖರೀದಿಸಲೇಬೇಡಿ. ಅನಾವಶ್ಯಕ ವಿದೇಶಿ ಪ್ರಯಾಣವನ್ನು 1 ವರ್ಷಕ್ಕಾಗಿ ಮುಂದೂಡಿ. 3ನೇದು, ನಿಮ್ಮ ಸ್ವಂತ ವಾಹನ ಬಳಸುವುದನ್ನು ಕಡಿಮೆ ಮಾಡಿ ಅಥವಾ ಪೆಟ್ರೋಲು ಅಥವಾ ಡೀಸೆಲು ಆದಷ್ಟು ಕಡಿಮೆ ಬಳಸಿ. ಸಾರ್ವಜನಿಕರ ವಾಹನ ಉಪಯೋಗಿಸಿ. ಯಾವ ರೀತಿ ಅಂದರೆ ಬಸ್ಸು, ಟ್ರೈನು, ಆ ರೀತಿ. 4ನೇದು, ಕಾರ್ ಪೂಲಿಂಗ್, ಅಂದರೆ ಒಬ್ಬರು ಒಂದು ಕಾರನ್ನು ಯೂಸ್ ಮಾಡಿದರೆ ಅದರಲ್ಲಿ ಆ ಅಪಾರ್ಟ್ಮೆಂಟಿನ ಅಥವಾ ಅಕ್ಕಪಕ್ಕದ ಜನರು ಕೂತ್ಕೊಂಡು ಕೆಲಸಕ್ಕೆ ಹೋಗೋದು. ಮತ್ತೊಂದು ದಿವಸ ಇನ್ನೊಬ್ಬರ ಕಾರಲ್ಲಿ ಇವರೆಲ್ಲರೂ ಕುಳಿತುಕೊಂಡು ಹೋಗುವುದು. ಅಂದರೆ ಪೆಟ್ರೋಲ್ ಸೇವ್ ಆಗುತ್ತದೆ ಇದರಲ್ಲಿ. ನಂಬರ್ 5, ಮನೆಯಲ್ಲಿ ಅಡುಗೆ ಎಣ್ಣೆ ಕಡಿಮೆ ಬಳಸಿ. ಅಂದರೆ ಯಾವುದೇ ಎಣ್ಣೆ ಪದಾರ್ಥ ಮಾಡೋದನ್ನು ಸ್ವಲ್ಪ ಮುಂದೂಡಿ. ಬರೀ ಅವಶ್ಯಕತೆ ತಕ್ಕಷ್ಟೇ ಮಾಡಿ ಎಂಬುದು ಈ ಅರ್ಥ. ನಂಬರ್ 6, ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡಿ. ಆಫೀಸು, ಮೀಟಿಂಗು, ಕಾನ್ಫರೆನ್ಸು ಎಲ್ಲವೂ ಆನ್ಲೈನ್ನಲ್ಲೇ ಮಾಡಿ. ಕೊರೋನಾ ಟೈಮಲ್ಲಿ ಇತ್ತಲ್ಲ, ಆ ರೀತಿ. ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅದರಲ್ಲಿ ಅರ್ಥಪೂರ್ಣ ಒಂದು ಸಂದೇಶ ಇದೆ ಗೆಳೆಯರೆ. ನಾವೀಗ ನಮ್ಮದಲ್ಲದ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೇವೆ. ಯುದ್ಧ ನಡೀತಿರುವ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದು ಸಂಪೂರ್ಣ ಮುಗಿದಿಲ್ಲ ಅಥವಾ ಸಂಪೂರ್ಣ ನಡೀತಾನೂ ಇಲ್ಲ. ಅನಿಶ್ಚಿತತೆ ಕಾಡ್ತಾ ಇದೆ. ಅದು ನಮಗೆ ತಂದೊಡ್ಡಿರುವ ದೊಡ್ಡ ಸಮಸ್ಯೆಗಳೇ. ನಿಮಗೆ ಗೊತ್ತಿರೋ ಹಾಗೆ ಬಂಗಾರ ಹಾಗೂ ಕಚ್ಚಾ ತೈಲ ನಾವು ಹೊರಗಡೆ ದೇಶದಿಂದ ಆಮದು ಮಾಡಿಕೊಳ್ಳಬೇಕು. ಅದಕ್ಕಾಗಿ ಡಾಲರ್ ಕೊಡಬೇಕು. ನಮ್ಮ ವಿದೇಶಿ ವಿನಿಮಯ ಸಂಗ್ರಹಣೆ ಅಂದರೆ ಫಾರೆಕ್ಸ್ ರಿಸರ್ವ್ ಅಂತಾರೆ, ಅದು ಕಡಿಮೆ ಆಗುತ್ತಾ ಹೋಗುತ್ತದೆ. ಅದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಗೆಳೆಯರೆ. ಕೆಲವು ದೇಶಗಳಲ್ಲಿ, ಈಗ ಸುತ್ತಮುತ್ತ ದೇಶಗಳಲ್ಲಿ ಪೆಟ್ರೋಲ್ ಇಷ್ಟೇ ಬಳಸಿ ಅಂತಾಗಿದೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಕ್ಕೆ ಮುಂಚೆ ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಅದು ದೇಶಕ್ಕೂ ಒಳ್ಳೆಯದು. ಮಾನ್ಯ ಪ್ರಧಾನಮಂತ್ರಿಗಳ ಈ ಮನವಿಗೆ ನಾವೆಲ್ಲರೂ ಸ್ಪಂದಿಸೋಣ ಗೆಳೆಯರೆ. ಈ ವಿಡಿಯೋ ಇಷ್ಟವಾದರೆ ಆದಷ್ಟು ಬೇಗ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್.